ಹಾಗಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಅಧ್ಯಕ್ಷರಾಗಿ ಗುಡೇನಹಳ್ಳಿ ದರ್ಶನ್ ಕುಮಾರ್ ಜಿಆರ್ 10 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನ ಇಒ ಶಿವಪ್ರಕಾಶ್ ನಡೆಸಿಕೊಟ್ಟರು. ಈ ಹಿಂದೆ ರಮೇಶ್ ಹೆಚ್ಬಿ ರಾಜೀನಾಮೆ ನೀಡಿದ ಹಿನ್ನೆಲೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ದರ್ಶನ್ ಕುಮಾರ್ ಹಾಗೂ ಕೋಡಿಹಳ್ಳಿ ರಮೇಶ್ ನಾಮಪತ್ರ ಸಲ್ಲಿಸಿದ್ದರು. ಒಟ್ಟು 17 ಸದಸ್ಯರ ಮತಯಾಚನೆ ಪ್ರಕ್ರಿಯೆ ನಡೆಸಿ ಫಲಿತಾಂಶ ಘೋಷಣೆ ಮಾಡಲಾಗಿ ದರ್ಶನ್ 10 ಮತಗಳನ್ನು ಪಡೆದು ಭರ್ಜರಿ ಗೆಲುವು ಸಾಧಿಸಿದರು. ಪ್ರತಿಸ್ಪರ್ಧಿ ಕೋಡಿಹಳ್ಳಿ ರಮೇಶ್ 7 ಮತಗಳನ್ನು ಪಡೆದು ಮುಖಭಂಗ ಅನುಭವಿಸಿದರು. ನೂತನ ಅಧ್ಯಕ್ಷ ದರ್ಶನ್ ಕುಮಾರ್ ಸುದ್ದಿಗಾರರ ಜೊತೆ ಮಾತನಾಡಿ, ಶಾಸಕ ಎಸ್ಆರ್ ಶ್ರೀನಿವಾಸ್ ಸಹಕಾರ ಪಡೆದು ಹೆಚ್ಚು ಅನುದಾನ ತಂದು ಹಾಗಲವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೂ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸಲು ಬದ್ಧನಾಗಿರುತ್ತೇನೆ. ಎಲ್ಲಾ ಸದಸ್ಯರ ವಿಶ್ವಾಸ ಪಡೆದು ಕೆಲಸ ಮಾಡಿ ನೀರು, ರಸ್ತೆ, ಚರಂಡಿ, ಸ್ವಚ್ಛತೆ, ವಸತಿ, ಬೀದಿ ದೀಪ ಹೀಗೆ ಎಲ್ಲಾ ಸವಲತ್ತು ಒದಗಿಸುವ ಭರವಸೆ ನೀಡಿದರು. ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಹೆಚ್ಬಿ, ಉಪಾಧ್ಯಕ್ಷರಾದ ಕಲ್ಪನಾ ರವಿಕುಮಾರ್, ಪಿಡಿಒ ರಾಜೇಂದ್ರ ಪ್ರಸಾದ್, ಸದಸ್ಯರಾದ ಕರಿಬಸಮ್ಮ, ಜ್ಯೋತಿಲಕ್ಷ್ಮಿ, ಹೊನ್ನಪ್ಪ, ಆಶಾಬಾಯಿ, ವನಿತಾ, ಜಯಮ್ಮ, ಪಾಂಡುರಂಗಯ್ಯ, ವಿರೂಪಾಕ್ಷಯ್ಯ, ಹೆಚ್ಬಿ, ಮುಖಂಡರಾದ ದಯಾನಂದ್, ಮಹೇಶ್, ಪುಟ್ಟರಾಜು, ಚಿಕ್ಕರಾಜು, ಪುನೀತ್, ಗೋವಿಂದರಾಜು, ಶಿವರಾಜು ಭಾಗವಹಿಸಿದ್ದರು. ತುಂಬ ಬೆಂಬಲಿದ್ರು. ಅದರಿಂದ ಅಧ್ಯಕ್ಷರಾಗಿ ಮುಂದೆ ಎಲ್ಲ ಸದಸ್ಯರುಗಳ ಜೊತೆಗೆ ಕುಡಿಯೋ ನೀರು, ಚರಂಡಿ, ಬೀದಿ ದೀಪ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ಬೀದಿ ಸಮಸ್ಯೆ ಇದೆ, ಎಲ್ಲಿ ಯಾವ ಹಳ್ಳಿಗಳಿದೆ? ಚೆನ್ನಾಗಿದೆ, ಹೌದಾ? ನೀರೆಲ್ಲ ಚೆನ್ನಾಗಿದೆ. ನಿಮ್ಮ ಹೊಸ ಆಲೋಚನೆ ಶ್ರಮದಾನ ಅಂತ ತರಂತದ್ದು ಎಲ್ಲ ಸದಸ್ಯರುಗಳ ಜೊತೆ ಸೇರಿಸ್ಕೊಂಡು ಶಾಸಕರು ವಿಶೇಷ ಅನುದಾನ ತರಂತ ಇದಾವೆ. ಆಮೇಲೆ ಸಾಹೇಬ್ರ ಆಶೀರ್ವಾದ ಇರುತ್ತೆ. ರೈತರಿಗೆ ಎಲ್ಲ ಸದಸ್ಯರು ಅಂತ ಎಲ್ಲ ಅನುಸರಿಸ್ಕೊಂಡು ಕೆಲಸ ಮಾಡ್ತಾರೆ. ಪಂಚಾಯತಿ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ಸದಸ್ಯರಿಗೂ ಚುನಾಯಿತ ಮಾಡಿದ್ದಾರೆ. ಇವತ್ತು ಎಲೆಕ್ಷನ್ ಓಟ್ ಹಾಕಿ ಮಾಡಿದ ಎಲ್ಲ ಚುನಾಯಿತ ಸದಸ್ಯರಿಗೂ ಅಭಿನಂದನೆ.